ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಕರ್ನಾಟಕದ ಅತ್ಯಂತ ಎತ್ತರದ ಮನುಷ್ಯ ಅಂತ ಹೇಳಿ ಒಂದು ನಾವು ಪ್ರೋಗ್ರಾಮ್ ಅನ್ನ ಮಾಡಿದ್ವಿ ಕಳೆದ ಸಾರಿ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ನಲ್ಲಿ. ಅವರೇ ಬೇರೆ ಯಾರು ಅಲ್ಲ, ಸಂತೋಷ್ ಗಬ್ಬೂರ್ ಅಂತ ಹೇಳಿ. ಅವರ ಜೊತೆಗೆ ನಾನು ಇವತ್ತಿನ ದಿವಸ ಕೂತಿದ್ದೀನಿ. ಅವ್ರು ಮಾತಾಡಿಸಿ ಇನ್ನೂ ಹೆಚ್ಚಿನ ಒಂದಿಷ್ಟು ವಿಷಯಗಳನ್ನ ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಮ್ಮ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಅವರನ್ನ ಸ್ವಾಗತ ಕೋರುತ್ತಾ ಕಾರ್ಯಕ್ರಮವನ್ನ ಶುರು ಮಾಡೋಣ. ಬನ್ನಿ ವೀಕ್ಷಕರೇ. ನಮಸ್ಕಾರ ಸರ್, ಆರಾಮದಿರಿ? ಆರಾಮ್ ಸರ, ಏನ್ ಸಮಾಚಾರ? ಬಾಳ ದಿನದ ಆದ್ಮೇಲೆ ನಾವು ನಿಮ್ ಭೇಟಿ ಆದ್ವಿ. ಆರಾಮದೀವಿ ಸರ್. ನಮ್ ಚಾನಲ್ಗೆ ಅವತ್ತು ವಿಡಿಯೋ ಮಾಡ್ಕೊಂಡು ಹೋಗಿದ್ವಿ. ಸತ್ಯವಾಗ್ಲಿ ಹೇಳ್ಬೇಕಂದ್ರೆ ಬಹಳ ಚೆನ್ನಾಗಿ ಓಡಿದೆ. ಎಲ್ಲ ತಮ್ಮ ಆಶೀರ್ವಾದ, ತಮ್ಮ ದಯೆ. ನೀವು ಜೊತೆಗೆ ವಿಡಿಯೋ ಮಾಡ್ಕೊಂಡಿದ್ವಿ. ಬರೇ ನಿಮ್ ವಿಡಿಯೋ ಹಾಕ್ಬೇಕಾದ್ರೆ ನಿಮ್ ವಾಯ್ಸ್ ರೆಕಾರ್ಡಿಂಗ್ ಇರ್ಲಿಲ್ಲ ನಮ್ಮ ಹತ್ರ. ಆಮೇಲೆ ಫೋನ್ ನಲ್ಲಿ ಮಾತಾಡಿ ಹಾಕಿದ್ವಿ. ಕೆಲವೊಂದು ವೀಕ್ಷಕರು ಕೂಡ ಕೇಳಿದ್ರಿ, ಇದು ಫೋನ್ ಅಲ್ಲಿ ರೆಕಾರ್ಡ್ ಮಾಡಿ ಹಾಕಿರೋದು ಅಂತಂದ್ರು. ಎಸ್, ನಿಜವಾಗ್ಲೂ ಅದು ಫೋನ್ ಅಲ್ಲಿ ರೆಕಾರ್ಡ್ ಮಾಡಿ ಹಾಕಿದ್ದು. ತಾವು ಪರ್ಮಿಷನ್ ಕೊಟ್ಟ ಮೇಲೆ ಹಾಕಿದ್ವಿ ನಾವು. ಹೌದಲ್ಲ ಸರ್? ನಮ್ಗೆ ನಿಮಗೆ ಭೇಟಿ ಆಗಕ್ ಆಗಿರ್ಲಿಲ್ಲ. ಆಮೇಲೆ ಅವಾಗ ಮೈಕ್ ಕೂಡ ಇರ್ಲಿಲ್ಲ. ಆ ಸಮಸ್ಯೆಗೆ ನಾವು ಅದನ್ನ ಹಾಕ್ಲಿಲ್ಲ. ಅದಕ್ಕೆ ಅವ್ರು ನಮ್ಮ ವೀಕ್ಷಕರಿಗೆ ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕ ಈ ಒಂದು ಮಾತುಕತೆಯನ್ನ ಆಡ್ಬೇಕಾಯ್ತು. ಇರ್ಲಿ, ಇವತ್ತಿನ ದಿವಸ ಮೈಕ್ ಐತೆ, ಎಲ್ಲ ಐತೆ. ಸರ, ಈ ಬದುಕಿನೊಳಗ ಏನು ಮುಖ್ಯ ಅಂತ, ಈಗ ನೀವು ಇಷ್ಟು 51 ವರ್ಷ ಕಳೆದಿರಿ, ನೀವು ಏನೆಲ್ಲ ನೋವುಗಳನ್ನ ಸುಖಗಳನ್ನ ನೋಡ್ಬಿಟ್ರಿ ಅಂತ? ಎಲ್ಲಾ ತರದ ನೋವು ಸುಖ ಎಲ್ಲಾ ತರದ ನೋಡಿಬಿಟ್ಟಿವಿ. ಕಷ್ಟನೂ ನೋಡಿವಿ, ಸುಖನೂ ನೋಡಿವಿ. ಅಂದ್ರ ನಾವ್ ಅಪ್ಪರೇನು ಅಂತ ಪರಿ ಕಷ್ಟ ಇಟ್ಟಿಲ್ಲ. ನಾವು ಮೊದ್ಲಿಂದಾನು ಚೆನ್ನಾಗಿ ಊಟಕ್ಕ ಇದಕ್ಕೆ ಏನ್ ತೊಂದ್ರೆ ಇಲ್ಲ. ಚೆನ್ನಾಗಿ ಕುರಿ ಮರಿ ದನ ಕರ ಎಲ್ಲ ಇದ್ವು. ಅದ್ರಲ್ಲಿಂದ ಎಲ್ಲ ಇನ್ಕಮ್ ಬರೋದೆಲ್ಲ ಚೆನ್ನಾಗಿದ್ವಿ. ಮೊದ್ಲಿಂದಾನು ಏನ್ ತ್ರಾಸ್ನಾಗ ಬಂದಿಲ್ಲ ನಾವು. ಚೆನ್ನಾಗಿದ್ವಿ. ಆಮೇಲೆ ಒಂದ್ಲೆ ಲೆಕ್ಕಕ್ ಬಂದ್ಮೇಲೆ ಇಲ್ಲಿಂದ ಒಂದ್ 4 ಕಿಲೋಮೀಟರ್ ಆಗತ್ತ ಸ್ಕೂಲ್, ಮುದ್ಗಲ್. ಅಲ್ಲಿಗೆ ಹೋಗಿ ನಡ್ಕೊಂಡು ಹೋಗಿ ಸ್ಕೂಲ್ ಕಲ್ತೀವಿ. ಅವಾಗ್ಲೇನ್ ಇದಾಗಿಲ್ಲ. ಸ್ವಲ್ಪ ಹೈಟ್ ಬೆಳಿತಾ ಸ್ವಲ್ಪ ತ್ರಾಸ ಅನ್ಸಾಗಿತ್ತು. ಅಲ್ಲಿ ಎಲ್ಲ ಜನಗಳ ಮಧ್ಯೆ ಓಡಾಡೋದು, ಬಸ್ನಾಗ ಓಡಾಡೋದು, ಯಾವ್ದು ಬೈಕ್ ಗೀಕ್ ಓಡ್ಸಕ್ಕೂ ಸೆಟ್ ಆಗಲ್ಲ. ನನ್ನ ಹೈಟಿಗೆ ಸೆಟ್ ಆಗಂಗ ಬೈಕ್ ಯಾವ ಸಿಗಲ್ಲ. ಆ ತರ ಕಷ್ಟ ಶುರು ಆಯ್ತು. ಈಗ ಏನಿಲ್ಲ, ಮತ್ತೆ ಹಂಗೆ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ತಾ ಇದೀವಿ ನಾವು. ಸರ್, ನಿಮ್ ಬಾಲ್ಯದ ಜೀವನವನ್ನ ಹೆಂಗ್ ಕಳೆದ್ರಿ ಅವಾಗ? ಬಾಲ್ಯದ ಜೀವನ ಅನ್ನಕೇನ್ರಿ, ನಾನು ಫಸ್ಟ್ಗೇನು ಪೂರ ಅಷ್ಟೇನ್ ಎತ್ತರ ಇದ್ದಿಲ್ಲ. ಆದ್ರೂ ಸ್ವಲ್ಪ ಚೆನ್ನಾಗೇ ಇರ್ತದೆ. ಸ್ಕೂಲಲ್ಲೆಲ್ಲ ಲಾಸ್ಟ್ ಬೆಂಚ್ ಕುಂದಿರ್ತಿದ್ರಿ. ಯಾಕ್ರಿ ಲಾಸ್ಟ್ ಬೆಂಚ್? ಹೈಟ್ ಇರೋದಕ್ಕೆ ಹಿಂದೋಗಂತಿದ್ರು ಟೀಚರ್ಸ್. ಓಹೋ, ಅವಾಗ್ಲೇ ಹೈಟ್ ಇತ್ತು ಒಂಚೂರು. ಚಿಕ್ಕಂದ್ಲಿಂದಾನು ಸ್ಟೆಪ್ ಬೈ ಸ್ಟೆಪ್ ಹೈಟ್. ಲಾಸ್ಟ್ ಕುಂದಿರ್ತಿದ್ರಿ ನೀವು? ಲಾಸ್ಟ್ ಬೆಂಚ್ ನಮ್ದು ಯಾವಾಗ್ಲೂ 1ನೇ ಕ್ಲಾಸ್ಲಿಂದಾನು ಸೆಕೆಂಡ್ ತನ ಲಾಸ್ಟ್ ಬೆಂಚ್. ಲಾಸ್ಟ್ ಸೆಕೆಂಡ್ ಇಯರ್ ವರೆಗೂ ಓದಿದ್ರಿ? ಸೆಕೆಂಡ್ ಇಯರ್ PUC. ಮುಂದೆ ಓದ್ಬೇಕಾಗಿತ್ತಲ್ರಿ? ಓದಕ್ ಸ್ವಲ್ಪ ಅನಾನುಕೂಲ ಆಯ್ತ್ರಿ. ನಮ್ಮ ಅಪ್ಪರಿಗೆ ಹುಷಾರ್ ತಪ್ಪು, ಆಕ್ಸಿಡೆಂಟ್ ಆಗಿ. ಹಂಗಾಗಿ ಮನಿ ಜವಾಬ್ದಾರಿ ಬೇಕು ಸ್ವಲ್ಪ. ಹಂಗಾಗಿ ಬಿಟ್ಟಿವ್ರಿ. ಹೌದನ್ ಸರ್? ಆಗ ನೀವು ಸ್ಕೂಲ್ಗೆ ಹೋಗಿದ್ರಲ್ಲ, ಆ ಬಾಲ್ಯದಲ್ಲಿ ಯಾವ ಆಟ, ಅವಾಗ ಏನೇನ್ ಆಟ ಆಡ್ತಿದ್ರಿ ನೀವು? ಅವಾಗ ಜಾಸ್ತಿ ಹೆಚ್ಚಾನೆತ್ತಿ ಯಾವ್ದಕ್ಕೂ ನಾವು ಓದುವಾಗಂತೂ ಕಬಡ್ಡಿ ಜಾಸ್ತಿ ಇದಿತ್ತು. ಕಬಡ್ಡಿ, ಖೋ ಖೋ ಆಡ್ತಿದ್ರು ಸ್ಕೂಲ್ ಒಳಗ. ಕಬಡ್ಡಿಗೆ ಜಾಸ್ತಿ ಇದಿತ್ತು. ಕಬಡ್ಡಿ ಆಡ್ತೀವಿ. ಅದೇನೋ ನಿಮ್ ಸ್ನೇಹಿತರು ಅಲ್ಲಿ ದಾರಿ ಒಳಗ್ ಮಾತಾಡುವಾಗ ಹೇಳಿದ್ರು, ಅವರು ಮರ್ಕೋತಿ ಆಡ್ತಿದ್ರು, ಅವೆಲ್ಲ ಗಿಡನೂ ಹತ್ತಿದ್ರು ಅಂತ ಹೇಳಿದ್ರು. ಇದ್ದಾಗ ಗಿಡ ಮರ್ಕೋತಿ ಅಂತ ಜಾಸ್ತಿ ಆಡ್ತಿದ್ವಿ. ಎಲ್ಲ ಹುಡ್ರು ಸೇರಿ ಆಡ್ತಿದ್ರಿ. ಅವಾಗ ಏನ್ ನಿಮ್ಗ ಅವ್ ಹತ್ತಿದ್ರಲ್ಲ, ಅಷ್ಟ್ ಹೈಟ್ ಇದ್ರಲ್ಲ, ಗಿಡ ಏನ್ ಹಂಗ ಕೊಲ್ಲಿ ಎಲ್ಲ ಅಷ್ಟ ಹೈಟ್ ಅನ್ನಕ್ಕೆ ನಾವು 6 ಫೀಟ್ ಒಳಗಿದ್ನಲ್ಲ, 6 ಫೀಟ್ ಸೆನೆಕ್ ಇದ್ವಿ. ಹಾಗಾಗಿ ಏನ್ ತ್ರಾಸ ಅನಿಸ್ತಿದ್ದಿಲ್ಲ ಅವಾಗ. ಇವಾಗ 7 ಫೀಟ್ ಮೇಲೆ ಹೋದ್ಮೇಲೆ ಸ್ವಲ್ಪ ಎಲ್ಲ ಕಾಲ್ಗಿಲೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿದ್ವಿ. ವಯಸ್ಸಿನಾಗ ಏನಂತ ಪರಿ ಪ್ರಾಬ್ಲಮ್ ಅನ್ಸ್ಲಿಲ್ಲ ನಾನು. ಅಲ್ಲ, ಬಾಲ್ಯದಲ್ಲಿ ನಿಮ್ಗೆ ಅನಿಸಿರ್ತಲ್ಲ, ಏನಾರ ನಾನು ಮಿಲಿಟರಿಗೆ ಹೋಗ್ಬೇಕು ಅಥವಾ ಪೊಲೀಸ್ ಆಗ್ಬೇಕು ಅನ್ನೋದು ಹೈಟ್ ಇದ್ದದಕ್ಕ ಕನಸುಗಳು ಇದೆ. ಏನ್ ಗುರಿ ಇತ್ತು ನಿಮ್ದಂತ? ಗುರಿ ಅನ್ನಕ್ಕೆ ಏನ್ರಿ, ಯಾವ್ದೋ ಒಂದ್ ನಿರ್ದಿಷ್ಟವಾದ ಗುರಿ ಇಟ್ಕೊಳ್ಳಿಲ್ಲ ನಾವು. ಯಾಕಂದ್ರ ನಮ್ ಜೀವನನೇ ಬೇಸಾಯದ ಮನಿತನ ಅಲ್ವಾ, ಒಕ್ಕಲ್ತನದ ಮನಿತನ. ಹಂಗಾಗಿ ಒಂದ್ ಶಾಲಿಗೆ ಹೋಗೋದು, ಶಾಲೆ ಬಿಟ್ಟುಗಳೇನೋ ಹೊಲ್ದ ಕೆಲ್ಸ ಅವು ಇವು ಮಾಡೋದು, ಬೇರೆ ಅವು ಏನೋ ಒಂದ್ ನಿರ್ದಿಷ್ಟವಾದ ಗುರಿ ಇಟ್ಕೊಳ್ಳಿಲ್ಲ ಜೀವನದೊಳಗೆ. ಹಂಗಾಯ್ತ್ರಿ. ಇಲ್ಲ, ನಿಮ್ಮ ಹೈಟಿಗೆ ನೀವು ಪೊಲೀಸರ್ ಆಗ್ಬೋದಾಗಿತ್ತು ಅಥವಾ ಸೈನ್ಯದಲ್ಲಿ ಅನ್ಸಿ? ಸೈನ್ಯದಲ್ಲಿ ಅನ್ನಕ ಓದಿವ್ರಿ. ಲಾಸ್ಟಿಗೆ ಅಂತಂದ್ರ PU ಸೆಕೆಂಡ್ ಎಲ್ಲ ಮುಗಿದ್ಮೇಲೆ ಕಾಲ್ ಸ್ವಲ್ಪ ಬೆಂಡ್ ಆಗಿದ್ವು ನಾನು ಆಗ್ಲೇ ಹೈಟಿಗೆ.
ಕಾಲ್ ಸ್ವಲ್ಪ ಬೆಂಡ್ ಇರೋದಕ್ಕ ರಿಜೆಕ್ಟ್ ಆಯ್ತಾನ ಅನ್ಸ್ತತಿ. ಹ್ಮ್ ಹ್ಮ್ ಮತ್ತೆ ಎಲ್ಲಿ ನಾನು ಯಾವ್ದಕ್ಕ ಹಾಕಿಲ್ಲ, ಯಾವ್ದು ಟ್ರೈ ಮಾಡಿಲ್ಲ ಒಟ್ಟ. ಈಗ ವ್ಯವಸಾಯ ಮಾಡ್ಕೊಂಡು ಆರಾಮಾಗಿ ಊರಾಗದಿರಿ. ಹಂಗೆ ಹೊರಟ್ಬಿಟ್ಟಿವಿ ವ್ಯವಸಾಯ ಜೀವನದೊಳಗೆ. ನಿಮ್ ಬ್ರದರ್ಸ್ ಎಲ್ಲಾರು ನಿಮ್ಮಷ್ಟು ಹೈಟ್ ಅದಾರ? ಇಲ್ಲ ಇಲ್ರಿ, ಅವ್ರ ನಾರ್ಮಲ್ ಅದಾರ. ಎಷ್ಟ್ ಜನ ಅದಾರ ಸರ್ ಅವರು? 3 ಜನ ಅದಾರ್ರಿ ಬ್ರದರ್ಸ್. ಅವ್ರು ನಾರ್ಮಲ್ ಅದಾರ? ನಾರ್ಮಲ್ ಅದಾರ, 5.5, 5, 6. ನೀವು ಮಾತ್ರ ಹೈಟ್ ಆಗಿ ಬೆಳೆದ್ರಿ. ಇದು ಪ್ಲಸ್ ಪಾಯಿಂಟ್ ಆಗೈತ ನಿಮಗ ಬದುಕಿನೊಳಗ, ಏನ ಮೈನಸ್ ಪಾಯಿಂಟ್ ಆಯ್ತಾ ಅಂತ? ಮೈನಸ್ ಅನ್ನಕ್ಕೆ ಏನ್ರಿ, ನಾವು ಮೈನಸ್ ಅನ್ಕಂದ್ರ ಮೈನಸ್ ಪಾಯಿಂಟ್ ಅದು. ಎಲ್ಲಿ ಓಡಾಡ್ಲಾರ್ದಂಗ ಮನ್ಯಾಗ ಇದ್ರೆ ಏನಾಗತ್ರಿ ಪ್ಲಸ್. ನಮ್ ಜೀವನ ನಾವು ಏನ್ ಎಷ್ಟು ಹೊಟ್ಟಿ ತುಂಬಂಗ್ ಜೀವನ ಮಾಡ್ತೀವಿ ಆರಾಮಾಗಿ. ಆರಾಮ ಹೊರಗಡೆ ಹೋಗಿ ಬರ್ತಾ ಇರ್ತೀರಿ? ಹೋಗಿ ಬರ್ತೇವ್ರಿ, ಮನೇಲೇ ಇರಲ್ಲ, ಹೊರಗಡೆ ಎಲ್ಲ ಓಡಾಡ್ತೀವಿ. ಈಗ ನಾವು ಅಂಗಡಿಗೆ ಹೋದಿವಪ್ಪ ಅಂದ್ರಿ, ಈಗ ನಮ್ಗ 6-7 ನಂಬರ್ ಏನು ಚಪ್ಪಲ್ ಎಲ್ಲ ಸಿಕ್ಬಿಡ್ತಾವ. ಇಲ್ಲ, ನಮ್ ಸೈಜ್ ಸಿಗಲ್ಲ. ನಿಮ್ ಸೈಜ್ ಸಿಗಲ್ಲ? ಆರ್ಡರ್ ಕೊಟ್ಟೆ ಮಾಡಿಸ್ಬೇಕು. ಆರ್ಡರ್ ಕೊಟ್ಟು ಮಾಡಿಸ್ಬೇಕು. ಈಗ ಆರ್ಡರ್ ಕೊಟ್ಟು ಮಾಡ್ಸಿರೋ ನಿಮ್ಮಲ್ಲಿ ಅದಾವನ್ರಿ ಯಾವಾರ? ಆರ್ಡರ್ ಕೊಟ್ಟು ಮಾಡ್ಸಿರೋ ಅದಾವ್ರಿ, ಚಪ್ಪಲ್ ಅದಾವ್ರಿ. ಓಕೆ, ಅವ್ನ ಎಲ್ಲಿ 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 ಮಾಡಿಸ್ತೀರಿ? ಇಲ್ಲೇ ಲಿಂಗಸೂರಾಗ ಮಾಡಿಸ್ತಿದ್ದೀವ್ರಿ. ಲಿಂಗಸೂರು ತಾಲೂಕ್ನಾಗ ಮಾಡಿಸ್ತಿದ್ವಿ. ಒಬ್ರು ಇದಾರ ಮಾಡೋರು, ಅವ್ರ ಹತ್ರನೇ ಮಾಡಿಸ್ತಿದ್ವಿ. ಸ್ವಲ್ಪ ನನಗ ಅನ್ಸುತ್ತೆ ನೀವು ಆತರ ಮಾಡಿಸಿದಕ್ಕೆ ಖರ್ಚು ಕೂಡ ಹೆಚ್ಚಾಗತ್ತಂತೆ. ಮತ್ತೆ 1 2 3 ಬಲ್ 4 ಬಲ್ ಖರ್ಚ್ತಾವಂತಾರ ಅವ್ರು. ಈಗ ಡ್ರೆಸ್ ಕೂಡ ಅಷ್ಟೇ. ದರ್ಜಿ ಅವರು ಹೆಚ್ಚು ತಗೋತಾರ, ಅವರು ಡಬಲ್ ತಗೊಂತಾರ್ರಿ. ಯಾಕಂದ್ರೆ ನಿಮ್ ಬಟ್ಟೆನೂ ಹೆಚ್ಚಿಗೆ ಬೇಕಾಗತ್ತ, ಹೊಲಿಗೂಲಿಕನು ಹೆಚ್ಚಾಗತ್ತ. ಯಾಕ್ರಿ, ಹೌದಿಲ್ಲ? ಇದೇ ಒಂದ್ ಸಮಸ್ಯೆ. ಇನ್ನೊಂದು ಬಸ್ನೊಳಗೆ ಹೋಗ್ಬೇಕಾದ್ರ ಅಲ್ಲಿ ನಿಮ್ಮನ್ನ ಒಂಥರ ಸೆಲೆಬ್ರಿಟಿ ತರ ನೋಡ್ತಾರ ಜನ. ಹೌದ್ರಿ, ಸೆಲೆಬ್ರೇಟ್ ಅನ್ನಕೇನು ಎಲ್ಲ ಬೇರೆ ಬೇರೆ ಜನ ಇರ್ತಾರಲ್ಲ, ಊರು ಜನ ಎಲ್ಲಾರು ನೋಡ್ತಾರ, ಮಾತಾಡ್ತಾರ ಇರ್ತಾವ್ರಿ. ಅವ್ ಮಾಮೂಲಿ. ಅದ್ರ ಸಲುವಾಗಿ ಜಾಸ್ತಿ ಈಗ ಬಸ್ ಅಲ್ಲೇನು ಓಡಾಡಿಲ್ರಿ, ಬಾಳ ದಿನ ಆಯ್ತು. ಏನ್ ಬೆಂಗಳೂರು ಮೈಸೂರು ಓಡಾಡುವಾಗ ಸ್ವಲ್ಪ ಓಡಾಡಿದ್ವಿ ಬಸ್ನಾಗ, ಈಗೆಲ್ಲ. ನಮ್ಮ ವೀಕ್ಷಕರು ಒಂದ್ ಮಾತು ಕೇಳಿದ್ರು, ಅವ್ರ ಹತ್ರ ಸರ್ ಯಾವ್ಯಾವ ಫಿಲಿಂ ನಲ್ಲಿ ಅವರು ನಟನೆ ಮಾಡಿದ್ದಾರೆ ಒಂದ್ ಸ್ವಲ್ಪ ಕೇಳ್ರಿ ಅಂದ್ರ ಅವ್ರು. ಶಿಶಿರ ಫಿಲಂ ಮಾಡಿದ್ರಿ. ಶಿಶಿರ ಅಂತ ಒಂದು ವರ್ಷಧಾರೆ ಅಂತೇಳಿ ಒಂದು ಫೈಟ್ ಸೀನ್ ಇದೆ. ಆಮೇಲೆ ವರ್ಷ ವಿಷ್ಣುವರ್ಧನ್ ಫಿಲಂನೇ ಒಂದು ಹಾಡ್ ಸೀನ್ ಒಳಗ ಅಷ್ಟ ಐತ್ರಿ. 3 ಫಿಲಂ. ವರ್ಷಧಾರೆ, ಇನ್ನೊಂದ್ರಿ 3 ಫಿಲಂ ಅಷ್ಟೇ. ವರ್ಷಧಾರೆ ಬೇರೆ, ವರ್ಷಧಾರೆ ಬೇರೆ. ಓ, ಈ 3 ಫಿಲ್ಮ್ಗಳು ಅಲ್ಲೇ ಬೆಂಗಳೂರಲ್ಲಿ? ಬೆಂಗಳೂರಾಗ, ಮೈಸೂರಾಗಿದ್ದಾಗ ಮಾಡಿದ್ದೀವಿ. ಕರ್ಕೊಂಡ್ ಹೋಗಿ ಅವರೇ ಕರ್ಕೊಂಡ್ ಹೋಗ್ತಿದ್ರು ಬಂದು. ನಿಮಗೆ ಖುಷಿ ಇರ್ತೀರಿ ಅವಾಗ, ನಾನು ಸಿನಿಮಾದಲ್ಲಿ ಪಾರ್ಟ್ ಮಾಡ್ತಾ ಇದ್ದೀನಿ? ಖುಷಿ ಏನಿತ್ರಿ, ಅಷ್ಟ ಏನೋ ಅದ್ರ ಇದು ಸೆಟ್ ಆಗ್ಲಿಲ್ಲ ನಮ್ಗ, ಬಿಟ್ಬಿಟ್ಟಿವ್ರಿ ಹೋಗೋದು. ಓಕೆ, ಈಗ ಸದ್ಯಕ್ಕೆ ಆರಾಮ್ ರಿಟೈರ್ಡ್ ಲೈಫ್ ಇದು. ಯಾಕಂದ್ರೆ ಎಲ್ಲಾ ಕಡೆಗೆ ನೀವು ವಿಮಾನದಲ್ಲಿ ಪ್ರಯಾಣ ಮಾಡಿದ್ರಿ ಅಂತ ಕೇಳಿದೆ. ಮಾಡಿರಿ, ಸಾಕಷ್ಟು ಸರಿ ವಿಮಾನದಲ್ಲಿ ಓಡಾಡಿ. ಏನ್ ಎದಕ್ ಹೋಗ್ತಿದ್ರಿ? ಯಾವ್ದಾದ್ರು ದೊಡ್ಡ ಇನಾಗ್ರೇಷನ್ ಕರ್ಸಾರ್ರಿ.